ಗ್ಯಾಸ್ಟ್ರಿಕ್ ಆಗಿ ಡೈಜೆಷನ್ ಸಮಸ್ಯೆ ಇದ್ರೆ ಮುಲ್ಲಂಗಿ ತುಂಬಾ ಒಳ್ಳೇದಂತ ಹೇಳ್ತಾರೆ. ಅಂತ ಮುಲ್ಲಂಗಿಯಿಂದ ಇವತ್ತು ಟೇಸ್ಟಿಯಾಗಿರುವಂತ ಮೊಸರು ಸಾರನ್ನ ಮಾಡೋಣ. ಇದನ್ನ ಮಾಡೋದಕ್ಕೆ 2 ರಿಂದ 3 ಹಸಿಮೆಣಸಿನಕಾಯಿ, 5-6 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಜೀರಿಗೆ ಹಾಕಿ ಇದನ್ನ ನೀರೇನು ಆಗದೆ ತರ್ತರಿಯಾಗಿ ರುಬ್ಕೋಬೇಕು. ಈಗ ಸ್ಟವ್ ಮೇಲೆ ಬಾಣಲಿನ ಇಟ್ಟು ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ ಹಾಗೇನೆ ಸಣ್ಣದಾಗಿ ಹೆಚ್ಚಿರೋ ಅರ್ಧ ಈರುಳ್ಳಿನ ಸಹ ಹಾಕೊಂಡು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ನಾವು ರುಬ್ಬಿಟ್ಟಿರೋ ಅಂತ ಮಸಾಲೆ ಹಾಗೆ ಒಂದು ದೊಡ್ಡ ಮುಲ್ಲಂಗಿ ತುರಿದು ಹಾಕೊಂತ ಇದ್ದೀನಿ. ಹಾಗೆ ಚಿಟಿಕೆ ಅರಿಶಿನ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸಹ ಹಾಕೊಂಡು ಮುಲ್ಲಂಗಿಯಲ್ಲಿರೋ ಅಂತ ನೀರಿನ ಅಂಶ ಹೋಗೋವರೆಗೂ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು. ಮುಲ್ಲಂಗಿಯಲ್ಲಿರೋ ನೀರೆಲ್ಲ ಹಿಂಗೋದ್ಮೇಲೆ ಸ್ಟವ್ ಆಫ್ ಮಾಡಿ ಇದನ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಈ ಗೊಜ್ಜನ್ನ ಹೀಗೇನೆ ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡಿ ತಿನ್ಬೋದು, ಅದು ಸಹ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ 1 ಕಪ್ ಅಷ್ಟು ಗಟ್ಟಿ ಮೊಸರನ್ನ ಹಾಕೊಂಡು ಸ್ವಲ್ಪ ನೀರು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರೋ ಅಂತ ಮೊಸರು ಸಾರು ರೆಡಿ.